ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಈ ವಿಡಿಯೋದಲ್ಲಿ ಒಂದು ಕೌಶಿ ರಿಸಲ್ಟ್ ಹೇಳ್ತೀನಿ. ಹಾಗೆ ಈ ಡ್ರೈವಿಂಗ್ ಮಾಡ್ತಿದ್ದಾನಲ್ಲ, ಅಂದರೆ ಬೈಕ್ ಓಡಿಸ್ತಿದ್ದಾನಲ್ಲ, ಅದರದ್ದು ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ ಅಷ್ಟೇ. ಓಕೆ, ಫಸ್ಟು ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಬೈಕು, ಇದ್ರ ಬಗ್ಗೆನೇ ಫಸ್ಟ್ ಹೇಳ್ತೀನಿ. ನೆಕ್ಸ್ಟು ರಿಸಲ್ಟ್ ಬಗ್ಗೆ ಹೇಳ್ತೀನಿ. ಡ್ರೈವಿಂಗ್ ಕ್ಲಾಸ್ ಅಂದರೆ ಕಾರ್ ಅಂದರೆ ಅವನಿಗೆ 18 ವರ್ಷ ಆಗಿತ್ತಲ್ಲ, ಅದರಿಂದ ಕಾರು ಡ್ರೈವಿಂಗ್ ಕ್ಲಾಸ್ಗೆ ಹಾಕೋಣ ಅಂಥೇಳಿ ಹಾಕಿದ್ವಿ. ಹಾಗೆ ಅವನಿಗೆ ಕಾರು ಡ್ರೈವಿಂಗ್ ಜೊತೆಗೆ ಗೇರ್ ಗಾಡಿನೂ ಕೂಡ ಕಲಿಬೇಕು ಅಂತ ಆಸೆ ಅಂತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಊರಲ್ಲಿ ಗೇರ್ ಗಾಡಿಗಳೇ ಇರೋದು, ಅದರಿಂದ ಅಲ್ಲೇ ಕಲಿ ಅಂದರೆ ಅಲ್ಲಿ ಅವನು ಹೋದಾಗೆಲ್ಲ ಕಲಿತಾ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ ಊರಿಗೆ ಹೋದಾಗ ಅಲ್ಲೇ ಕಲಿ ಅಂತ, ಅಲ್ಲಿ ಕಲ್ತಿಲ್ಲ ಅವನು. ಅದಕ್ಕೆ ಹೇಗಿದ್ರು ಕಾರ್ ಡ್ರೈವಿಂಗ್ ಹೋಗ್ತಿದ್ನಲ್ಲ, ಅವರು ಕೂಡ ಇದು ಹೇಳ್ಕೊಡ್ತಾರೆ, ಏನಂದರೆ ಗೇರ್ ಗಾಡಿ ಕೂಡ ಕ್ಲಾಸ್ ಇದೆ. ಅದಕ್ಕೆ ಇವನು ನಾನು ಸೇರ್ಕೋತೀನಿ ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಅಂದ್ಬಿಟ್ಟು ಸೇರಿಸಿದ್ವಿ. ಇವಾಗ ಅವನಿಗೆ 18 ವರ್ಷ ಕಂಪ್ಲೀಟ್ ಆಗಿದೆ. 18 ವರ್ಷ ಆದಮೇಲೆ ಈ ಏನಿದೆ ಕಾರ್ ಡ್ರೈವಿಂಗ್ ಇರ್ಬೋದು, ಬೈಕ್ ಡ್ರೈವಿಂಗ್ ಇರ್ಬೋದು ಮಾಡ್ಬೋದು. ಅದಕ್ಕೆ ಹೇಗಿದ್ರು 18 ವರ್ಷ ಆಯ್ತಲ್ಲ, ಸೇರಿಸೋಣ ಅಂಥೇಳಿ ಇವಾಗ ಅವನಿಗೆ ಎರಡಕ್ಕೂ ಕೂಡ ಸೇರಿಸಿದ್ದೀವಿ. 2ರಿಂದ ಅಮೌಂಟ್ ಬಂದು 15,000 ರೂಪಾಯಿ ಆಗುತ್ತೆ. ಇವಾಗ 2 ಕಲ್ತಿದ್ದಾನೆ, ಇನ್ನೂ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ದಿನ ಟೈಮ್ ತೊಗೊಂಡಿದ್ದಾರೆ. ಅದು ತೊಗೊಂಡಾದಮೇಲೆ ಲೈಸೆನ್ಸು ಕೂಡ ಸಿಗುತ್ತೆ. ಏನಂದರೆ ನಾನು ಕಾರ್ ಡ್ರೈವಿಂಗ್ದು ವಿಡಿಯೋ ಇಲ್ಲ, ಇದು ಬೈಕ್ ಡ್ರೈವಿಂಗ್ದಷ್ಟೇ. ನಾನು ಹೋಗಿದ್ದಿದ್ರೆ ಅದು ವೀಡಿಯೋ ಮಾಡ್ತಿದ್ದೆ. ಅವರೇ ಯಾವಾಗಲೂ ಒಂದ್ಸರಿ ವೀಡಿಯೋ ಮಾಡಿಬಿಟ್ಟು ಕಳಿಸಿದ್ರು, ಅದನ್ನು ನಾನಿಲ್ಲಿ ಹಾಕಿದ್ದೀನಿ ಅಷ್ಟೇ. ಏನಾದರೂ ಮತ್ತೆಲ್ಲಾದರೂ ಡ್ರೈವಿಂಗ್ ಎಲ್ಲ ಮಾಡಿದಾಗ ಕಾರ್ ಡ್ರೈವಿಂಗು, ಆವಾಗ ನಾನು ಖಂಡಿತ ಅದರದ್ದು ಕೂಡ ವೀಡಿಯೋನ ಹಾಕ್ತೀನಿ. ಏಕೆಂದರೆ ಖುಷಿ ಅಲ್ವಾ, ನನ್ನ ಮಗನೂ ಕೂಡ ಕಾರು ಓಡಿಸ್ತಿದ್ದಾನೆ ಅಂಥೇಳಿ, ಅದ್ರದ್ದು ಕೂಡ ಇರಲಿ ಮೆಮೊರಿಗೆ ಅಂಥೇಳಿ ಅದು ಕೂಡ ಹಾಕ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಫುಲ್ಲು ಬೆಕ್ಕದೇ ಇರುತ್ತೆ, ಅದಕ್ಕೋಸ್ಕರ ನಾನು ಬರೀ ಬೆಕ್ಕದೇ ವೀಡಿಯೋಸ್ಗಳು ಹಾಕಿದ್ರೆ ನೋಡಲ್ಲ, ಇಷ್ಟ ಆಗಲ್ಲ ಅಂದ್ಬಿಟ್ಟು. ಅದ್ರ ಜೊತೆಗೆ ಈ ವಿಷಯಗಳನ್ನೂ ನಾನು ತುಂಬ ದಿನದಿಂದನೇ ಶೇರ್ ಮಾಡಬೇಕಿತ್ತು, ನಾನು ಶೇರ್ ಮಾಡಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಇದನ್ನೆಲ್ಲ ಶೇರ್ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಇದೆಲ್ಲ ನನಗೂ ಕೂಡ ಬೆಕ್ಕುಗಳ ವೀಡಿಯೋಗಳೇನಿದೆ ಅದೆಲ್ಲ ನನಗೂ ಕೂಡ ಮೆಮೊರಿ. ಯಾವಾಗಲಾದರೂ ನನ್ನ ಗುಮ್ಮು ಇದನ್ನೆಲ್ಲ ನೋಡಬೇಕಂದ್ರೆ ಈ ವಿಡಿಯೋ ಆನ್ ಮಾಡ್ಕೊಂಡು ನೋಡಿದ್ರೆ ಖುಷಿ ಆಗುತ್ತೆ. ಯಾವತ್ತಾದರೂ ಇವಾಗಲೇ ನೋಡಿದ್ರೆ ಅದು ಖುಷಿ ಅನಿಸಲ್ಲ, ತುಂಬ ದಿನಗಳು ಅಥವಾ ತಿಂಗಳುಗಳು ಬಿಟ್ಟು ನೋಡಿದಾಗ ನನಗೆ ಖುಷಿ ಆಗುತ್ತೆ. ಓಕೆ, ಇದೆಲ್ಲ ನಾನೇನು ವಿಡಿಯೋ ಮಾಡಿಲ್ಲ, ಇದನ್ನೆಲ್ಲ ಕೌಶಿನೇ ವಿಡಿಯೋ ಮಾಡಿದ, ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಮಳೆ ಅವತ್ತು ಸ್ವಲ್ಪ ಹನಿ ಎಲ್ಲ ಆಗ್ತಾಯಿತ್ತು, ಆವಾಗ ಇವನು ಬೆಕ್ಕೆಲ್ಲ ಇತ್ತಲ್ಲ ಅದನ್ನು ವೀಡಿಯೋ ಮಾಡಿದ್ದಾನೆ ಅಷ್ಟೇ. ಓಕೆ, ಈ ಕಾರ್ ಡ್ರೈವಿಂಗ್ದೆಲ್ಲ ಆಯ್ತಲ್ಲ, ಅದಕ್ಕೆ 18 ವರ್ಷ ಆಗಬೇಕು. ನಾವು ಡ್ರೈವಿಂಗ್ ಕ್ಲಾಸ್ಗೆ ಅಂತೇಳಿ ಹೋದಾಗ, ಅಂದರೆ ಸೇರಿಸೋದಕ್ಕೆ ಅಂತೇಳಿ ನಾನು ಹೋಗಿದ್ದೆ, ವಿಚಾರಿಸ್ಕೊಂಡು ಬರೋಣ ಅಂಥೇಳಿ. ಕೌಶಿನ ನೋಡಿಬಿಟ್ಟು ಫಸ್ಟು ಅವನು ಹೋಗಿದ್ದ, ಅಂದರೆ ಏಕೆಂದರೆ ನಮ್ಮ ಮನೆ ಮುಂದೆನೇ ಡ್ರೈವಿಂಗ್ ಕ್ಲಾಸ್ಗಳೆಲ್ಲ ನಡೀತಾ ಇರುತ್ತೆ. ಬೆಳಗ್ಗೆ ಟೈಮು ಇಲ್ಲಿ ವಿಚಾರಿಸಿದ್ವಿ ಅವ್ರನ್ನ. ಅವರು ಒಂದು ಸರಿ ಆಫೀಸ್ ಹತ್ರ ಬನ್ನಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಫಸ್ಟು ಕೌಶಿನ ಕಳಿಸಿದ್ದೆ, ಆದರೆ ಅವರಿಗೆ ನಂಬಿಕೆನೇ ಬಂದಿಲ್ಲ. ಅವನು ಸುಮ್ಮನೆ ಹಾಗೆ ಹೋಗಿದ್ದಲ್ವ, ನಂಬಿಕೆನೇ ಬಂದಿಲ್ಲ. ಏನಂದರೆ 18 ವರ್ಷ ಆಗಿಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಇಲ್ಲ ಸರ್, 18 ವರ್ಷ ಆಗಿದೆ ಅಂದರೆ ಎಲ್ಲಿ ಆಧಾರ್ ಕಾರ್ಡು ಕೊಡು ಅಂತ ಕೇಳಿದ್ದಾರೆ. ಇವನೇನು ತೊಗೊಂಡೋಗಿಲ್ಲ, ಸುಮ್ಮನೆ ಹಾಗೆ ಹೋಗಿದ್ದಾನೆ. ಅದಕ್ಕೆ ಆಧಾರ್ ಕಾರ್ಡ್ ತೊಗೊಂಡೋಗಿಲ್ಲ. ಅದಕ್ಕೆ ಸಂಜೆ ಬಾ ಅಂತ ಹೇಳಿ ಕಳಿಸಿದ್ದಾರೆ. ಸಂಜೆ ಆಧಾರ್ ಕಾರ್ಡು ಮತ್ತು ಫೋಟೋ ಏನೋ ಬೇಕಿತ್ತು, ಅದಕ್ಕೆ ಬಾ ಅಂತೇಳಿ ಕರೆದಿದ್ರು. ಆಮೇಲೆ ನಾನು ಸಂಜೆ ಕೌಶಿ ಮತ್ತು ನಾನು ಇಬ್ಬರು ಹೋಗ್ಬಿಟ್ಟು ಆಮೇಲೆ ಆಧಾರ್ ಕಾರ್ಡೆಲ್ಲ ಕೊಟ್ಟಮೇಲೆ ಅವರು ಓಕೆ 18 ವರ್ಷ ಆಗಿದೆ ಅಂತ ಹೇಳಿದ್ರು. ಯಾಕೆಂದರೆ ಅವನನ್ನು ನೋಡಿದ್ರೆ 18 ವರ್ಷ ಆಗಿದೆ ಅಂತ ಅನಿಸೋದಿಲ್ಲ, ಅದಕ್ಕೆ ನಮಗೆ ನಂಬಿಕೆ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಅವರು ಏನು ಓನರ್ ಏನಿದ್ದಾರೆ ಅವರಂತೂ ತುಂಬ ಸರಿ ಕೇಳಿದ್ದಾರೆ, ಒಂದು 4ರಿಂದ 5 ಬಾರಿ ಕೇಳಿದಾರಂತೆ. ನಿಜವಾಗ್ಲೂ ನಿನಗೆ 18 ವರ್ಷ ಆಗಿದೆಯಾ, ಏಕೆಂದರೆ ಸುಳ್ಳೆಲ್ಲ ಹೇಳ್ಬಾರ್ದು ಅಂತೆಲ್ಲ ಕೇಳಿದ್ರಂತೆ. ಇಲ್ಲ, 18 ವರ್ಷ ನನಗೆ ಕಂಪ್ಲೀಟ್ ಆಗಿದೆ, ನಾನೇ ಸುಳ್ಳು ಹೇಳಿ ಆಧಾರ್ ಕಾರ್ಡ್ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಹೋದ್ಮೇಲೆ ಆಧಾರ್ ಕಾರ್ಡೆಲ್ಲ ನೋಡಿಬಿಟ್ಟು ಓಕೆ 18 ವರ್ಷ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ.
ಏಕೆಂದರೆ ಅವನು ಸಣ್ಣ ಇರೋದ್ರಿಂದ ಅವನಿಗೆ ಆ ಥರ ಯಾರೂ ನಂಬೋದೇ ಇಲ್ಲ 18 ವರ್ಷ ಆಗಿದೆ ಅಂತೇಳಿ. ಈ ಥರ ಆಗಿಬಿಟ್ಟು ನಾನು ಡ್ರೈವಿಂಗ್ ಕ್ಲಾಸಿಗೆಲ್ಲ ಸೇರಿಸ್ಬಿಟ್ಟು ಫಸ್ಟು ಕಾರ್ ಡ್ರೈವಿಂಗ್ ಅಷ್ಟೇ ಇದ್ದಿದ್ದು. ಅದಾದಮೇಲೆ ಅವನು ಯಾವಾಗ ಗೇರ್ ಗಾಡಿ ಕಲಿಬೇಕು ಅಂತಿದ್ನಲ್ಲ, ಸರಿ ಅದಕ್ಕೂ ಸೇರಿಸ್ಬಿಡೋಣ ಅಂದ್ಬಿಟ್ಟು ಗೇರ್ ಗಾಡಿನೂ ಕೂಡ ಸೇರಿಸ್ಬಿಟ್ಟು ಬಂದಿದ್ದು. ಓಕೆ, ಅದಾಯಿತು ಕಾರ್ ಡ್ರೈವಿಂಗಿದು. ನೆಕ್ಸ್ಟ್ ಇವಾಗ PUC ರಿಸಲ್ಟು 9ನೇ ತಾರೀಕು ಬಂದಿದ್ದು. ಅಂದರೆ ಕೌಶಿ ಬರ್ಡೇ ಹಿಂದಿನ ದಿನ ಬಂತು. ರಿಸಲ್ಟ್ ಬಂದು 58% ಬಂದಿದೆ. ಇನ್ನು 2% ಬಂದಿದ್ದಿದ್ರೆ ಫಸ್ಟ್ ಕ್ಲಾಸ್ ಆಗ್ತಾಯಿತ್ತು. ಇವಾಗ ಸೆಕೆಂಡ್ ಕ್ಲಾಸ್ ಅಂತಲೇ ಬರೋದು. ನಾನು ಅದೇ ಹೇಳ್ತಾ ಇದ್ದೆ. ನಾನು ಯಾವಾಗಲೂ SLC ರಿಸಲ್ಟ್ ಬಂದಾಗಲೂ ಕೂಡ ಹೇಳಿದ್ದೀನಿ, ಅವನು ನನಗೆ 50% ಬಂದ್ರೂ ಖುಷಿ ಇದೆ ಅಂಥೇಳಿ. ಅದ್ರ ಮೇಲೆ ಜಾಸ್ತಿ ತೊಗೊಂಡ್ರೂ ಇನ್ನೂ ಖುಷಿ ಇರುತ್ತೆ, ಆದರೆ 50% ಬಂದರೆ ಓಕೆ ಅಂತ ಹೇಳಿದ್ದೆ. SLCಯಲ್ಲಿ 73 ತೊಗೊಂಡಿದ್ದೆ, ಇದರಲ್ಲಿ 58 ತೊಗೊಂಡಿದ್ದಾನೆ. ಎಲ್ಲರೂ ಹೇಳ್ತಾಯಿದ್ರು ಅದೊಂದೇ, ಇನ್ನು 2% ತೊಗೋಬೇಕಿತ್ತು. ಈಗ ಫಸ್ಟ್ ಕ್ಲಾಸ್ ಅನ್ನೋದು ಬೇರೆ ಇದೆ, ಈಗ ಸೆಕೆಂಡ್ ಕ್ಲಾಸ್ ಅಂದ್ರೇ ಬೇರೆ ಥರ ಇರುತ್ತಲ್ವ. ಇನ್ನು 2% ತೊಗೊಂಡಿದ್ರೆ ಅಲ್ಲಿಗೆ ಫಸ್ಟ್ ಕ್ಲಾಸ್ ಅಂತ ಆಗ್ತಾಯಿತ್ತು ಅಂತೇಳಿ. ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಬಿಡು, ಅಷ್ಟಾರು ಬಂದಿದೆಯಲ್ಲ ಅಂಥೇಳಿ ನನಗಂತೂ ಖುಷಿ ಆಯಿತು, ಸೆಕೆಂಡ್ ಕ್ಲಾಸ್ ಆರು ಬಂದಿದ್ದಾನಲ್ಲ ಅಂಥೇಳಿ. ಓಕೆ, ಈ ಥರ ಒಂದು ಸೆಕೆಂಡ್ PUCದು ರಿಸಲ್ಟ್ ಬಂದಿದೆ. ಅವ್ನ ಬರ್ಡೇ ಹಿಂದಿನ ದಿನ ಬಂದಿದ್ದಲ್ಲ, ನಾವು ಬರ್ಡೇ ಏನು ಸೆಲೆಬ್ರೇಟು ಮಾಡಿಲ್ಲ ಈ ಸರಿ ಎಲ್ಲ. ನಾನು ಯಾವಾಗಲೂ ಸೆಲೆಬ್ರೇಟೇ ಮಾಡಲ್ಲ, ಅದು ನನಗೆ ಇಷ್ಟನೂ ಕೂಡ ಆಗೋದಿಲ್ಲ. ಹಾಗೆ ಈ ವಿಡಿಯೋ ಸುಮ್ಮನೆ ಹಾಗೆ ಹಾಕೋದೇನು, ಈ ಥರ ವೀಡಿಯೋಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ, ನಿಮಗೂ ಕೂಡ ಕೇಳೋದಕ್ಕೂ ಕೂಡ ಖುಷಿಯಾಗುತ್ತೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇವಾಗ ಕಾಲೇಜೆಲ್ಲ ನೋಡಬೇಕು, ಇನ್ನು ಮುಂದಕ್ಕೆ ನೋಡೋಣ. ಇವಾಗ ಕಾಲ್ಗಳು ಬರ್ತಾನೆ ಇರುತ್ತೆ. ನೀವು ಸೆಕೆಂಡ್ PUC ಮತ್ತು SLC ಏನಾದರೂ ಮಾಡ್ತಾಯಿದ್ರೆ, ನಿಮ್ಮ ಮನೇಲಿ ಏನಾದರೂ ಮಕ್ಳುಗಳಿದ್ರೆ ಫೋನ್ ಕಾಲ್ ಬರ್ತಾ ಇರುತ್ತೆ. ಈ ಥರ ಏನು ತೊಗೋತಾನೆ ನಿಮ್ಮ ಮಗ, ನಮ್ಮ ಕಾಲೇಜಲ್ಲಿ ಇಷ್ಟಿದೆ, ಈ ಥರ ಇದೆ, ಚೆನ್ನಾಗಿದೆ, ನಮ್ಮ ಕಾಲೇಜಿಗೆ ಸೇರಿಸಿ ಅಂತ ತುಂಬ ಕಾಲ್ಗಳು ಬರ್ತಾನೆ ಇರುತ್ತೆ. ನೀವು ಯಾವುದಾದ್ರೂ ಒಂದು ಕಾಲ್ನ ಸೆಲೆಕ್ಟ್ ಮಾಡಿ ನೀವು ಸೇರ್ಕೋಬೋದು. ನಾನಿಲ್ಲಿ ಇನ್ನೂ ಸೆಲೆಕ್ಟ್ ಮಾಡಿಲ್ಲ, ವಿಚಾರಿಸ್ತಾ ಇದ್ದೀವಿ. ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಹಾಗೆ ಇನ್ನು ಮುಂದಕ್ಕೆ ನನ್ನ ಬೆಕ್ಕಿನ ವೀಡಿಯೋಗಳೇ. ಅದು ಫುಲ್ಲು ಏನಂದರೆ, ಈಗ ಇದೆರಡೇ ಮರಿ ಅಂತ ಹೇಳಿದ್ದೆ ನಾನು, ಅದೆರಡು ಕೂಡ ಫುಲ್ಲು ಹ್ಯಾಪಿಯಾಗಿದೆ, ಖುಷಿಯಾಗಿದೆ. ಸದ್ಯಕ್ಕೀಗ ಅದು ಹ್ಯಾಪಿಯಾಗಿ ಖುಷಿಯಿಂದ ಇದೆ. ಇದ್ರ ಜೊತೆನೇ ಸೇರಿಕೊಂಡಿದೆ. ನಾನು ಅಂದ್ಕೊಂಡೆ ಫಸ್ಟು ಇದು ಕೆಂಚು ಒಂದು ಇದರಲ್ಲಿ ಒಂದು ಹೆಣ್ಣು ಬೇಕಿದೆ, ಒಂದು ಗಂಡು ಬೇಕಿದೆ. ನಮ್ಮ ನಾಮ ಬಂದುಬಿಟ್ಟು ಗಂಡು ಬೇಕನ್ನ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಅದೇ ಅಂದ್ಕೊಂಡಿದ್ದೀನಿ, ಕಚ್ಚುತ್ತೆ ಅಂತೇಳಿ. ಸದ್ಯಕ್ಕೆ ಇಲ್ಲಿವರೆಗೂ ಅದು ಕಚ್ಚುತ್ತಾ ಇಲ್ಲ. ಅದ್ರ ಜೊತೆನೇ ಆಟ ಆಡಿಕೊಂಡು, ಇದು ಅದ್ರ ಜೊತೆನೇ ಸೇರಿಕೊಂಡು ಮರಿಗಳ ಥರ ಆಟ ಆಡ್ತಾ ಇರುತ್ತೆ. ನೋಡೋಕೆ ಒಂಥರ ಖುಷಿಯಾಗುತ್ತೆ. ಆದರೆ ಮುಂದಕ್ಕೆ ಗೊತ್ತಿಲ್ಲ, ಯಾಕೆಂದರೆ ಇವಾಗ ಮರಿಗಳಾಗಿರೋದ್ರಿಂದ ಇವಾಗ ಸದ್ಯಕ್ಕೆ ಕಚ್ಚುತ್ತಿಲ್ಲ. ಅದು ಮುಂದಕ್ಕೆ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಕಚ್ಬೋದು ಅಂತ ನನಗೆ ಐಡಿಯಾ. ಏಕೆಂದರೆ ಇದೂ ಅಷ್ಟೇ, ಅವರಪ್ಪ ಫಸ್ಟು ಮರಿಗಳಿದ್ದಾಗ ಅದು ಅವರಪ್ಪನೂ ಕೂಡ ಇದ್ರ ಜೊತೆ ಬಂದು ಆಟ ಆಡ್ತಿತ್ತು. ಅದಾದಮೇಲೆ ಅದು ಇದ್ರ ಜೊತೆ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿತ್ತು. ಅದಕ್ಕೆ ನಾನು ಆ ಥರ ಗೆಸ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಅಂದಮೇಲೆ ತಿಂಗಳೆಲ್ಲ ಆಮೇಲೆ ಇದು ಕಚ್ಬೋದು. ಆವಾಗ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲ. ಆದಷ್ಟು ಇಲ್ಲಿ ತನಕ ಚೆನ್ನಾಗಿ ನೋಡ್ಕೊತಿದ್ದೀನಿ. ಇದು ಕಚ್ಚುತ್ತಾ ಇಲ್ವಲ್ಲ, ಅದರಿಂದ ಓಕೆ, ಖುಷಿಯಾಗಿ ಆಟ ಆಡ್ಕೊಂಡಿದೆ. ಮುಂದೆ ಕಚ್ಚೋ ಥರ ಎಲ್ಲ ಆದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ನೋಡೋಣ. ಓಕೆ, ಹಾಗೆ ಇಲ್ಲಿ ಮರಿಗಳು ಫುಲ್ಲು ಆಟ, ಎರಡು ಸಣ್ಣ ಮರಿಗಳು ಅಂದಮೇಲೆ ಅದು ಫುಲ್ಲು ಆ್ಯಕ್ಟಿವ್ ಆಗಿರುತ್ತೆ. ಫುಲ್ಲು ಕುಣಿಯೋದು, ಈ ಮರದಿಂದ ಆ ಮರಕ್ಕೆ ಹತ್ತೋದು. ಇಷ್ಟು ದಿನ ಅದಕ್ಕೆ ಕಾಂಪೌಂಡೆಲ್ಲ ನೆಗೆಯೋದಕ್ಕೆಲ್ಲ ಬರ್ತಿರ್ಲಿಲ್ಲ. ಇವಾಗ ಏನಾಗಿದೆ ಅಂದರೆ ಪಕ್ಕದ ಮನೆ ಕಾಂಪೌಂಡ್ಗೆ ಹೋಗೋದು, ಆ ಕಡೆ ಕಾಂಪೌಂಡ್ಗೆ ಹೋಗೋದು, ಆ ಥರ ಎಲ್ಲ ಹೋಗಿ ಕುಣಿಯೋದು, ನೆಗೆಯೋದು, ಆ ಥರದ್ದೆಲ್ಲ ಮಾಡ್ತಾ ಇರುತ್ತೆ. ಓಕೆ, ಈ ಥರ ಇರುತ್ತೆ. ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್
ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಗುಮೋ, ಹಾಯ್ ಗುಮೋ, ಬಾ 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 ಬಾ. ಗುಮೋ, ಬಾ ಬಾ ಬಾ. ಗುಮೋ, 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 ಬಾ 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 ಬಾ. ಗುಮೋ, ಗುಮೋ. Hey, monkey, monkey.